ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಜಾನು ವ್ಲಾಗ್ಸ್ ಕನ್ನಡ. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲದರಲ್ಲೂ ತುಂಬ ಟ್ರೆಂಡಿಂಗಲ್ಲಿರೋ ಕ್ಯಾರೆಟ್ ಮತ್ತು ಬೀಟ್ರೂಟ್ ಆ ಫೇಸ್ ಆಯಿಲ್ನ ನಾವಿವತ್ತು ಮನೆಯಲ್ಲೇ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಂತೂ ತುಂಬ ವೈರಲ್ ಆಗ್ತಾಯಿತ್ತು. ಇದು ಒಬ್ಬರು ಫೇಮಸ್ ಆ್ಯಕ್ಟ್ರೆಸ್ ಖುಷ್ಬೂ ಮ್ಯಾಮ್ ಅವರ ಇನ್ಸ್ಟಾ ಪೇಜಲ್ಲಿ ಇದನ್ನು ಪೋಸ್ಟ್ ಮಾಡಿದರು. ಸೊ ಆಗಿಂದ ಈ ವಿಡಿಯೋ ಅಂತೂ ತುಂಬ ವೈರಲ್ ಆಗ್ತಾಯಿತ್ತು. ಸೊ ಇದನ್ನು ತುಂಬ ಜನ ಟ್ರೈ ಮಾಡಿದ್ದಾರೆ, ನಾನು ನೋಡಿದ್ದೀನಿ. ಸೊ ಅದಕ್ಕೆ ನಾನು ಈಗ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಈಗ ನಾನು ಆ ವಿಡಿಯೋನ ನಿಮಗೆ ಈ ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ, ನೋಡಿ. Little oil, and in the oil bathing now I make this oil at home. Okay, so பெரிய விஷயமே கிடையாது. You see the oil. So ಇದು ಅವರು ಸೊ ವಿಡಿಯೋ ನೋಡಿರ್ತೀರಾ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಕ್ಯಾರೆಟ್ ತಗೊಂಡಿದ್ದೀನಿ, ಹಾಫ್ ಕ್ಯಾರೆಟು, ಒಂದು ಚಿಕ್ಕದು ಬೀಟ್ರೂಟು, ಆಮೇಲೆ ಒಂದು 50 ml ಬಂದುಬಿಟ್ಟು ಆಲ್ಮಂಡ್ ಆಯಿಲು, ಅದಾದಮೇಲೆ ಕೋಕೋನಟ್ ಆಯಿಲ್ ತಗೊಂಡಿದ್ದೀನಿ. ಈಗ ಒಂದು ಸ್ಟೀಲ್ ಪಾತ್ರೆ ತಗೊಳ್ಳಿ. ಅದಾದಮೇಲೆ ಅದಕ್ಕೆ ಎಣ್ಣೆ, ಕೋಕೋನಟ್ ಆಯಿಲ್ ಇದೆಯಲ್ಲ, ಸೊ ಅದನ್ನು ಆ್ಯಡ್ ಮಾಡಿ. ಅದಾದಮೇಲೆ ಆಲ್ಮಂಡ್ ಆಯಿಲ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಬಿಸಿ ಆಗಬೇಕು. ಮತ್ತು ಇಂಪಾರ್ಟೆಂಟು, ಸ್ಟವ್ ಬಂದುಬಿಟ್ಟು ನೀವು ಸ್ಲೋನಲ್ಲಿ ಇಡಬೇಕು. ಯಾಕಂದರೆ ನೀವು ಫಾಸ್ಟಲ್ಲಿ ಇಟ್ಟರೆ ನೀವು ಕ್ಯಾರೆಟ್ ಹಾಕಿದ ತಕ್ಷಣ ಅದೇನಾಗುತ್ತೆ ಅಂತಂದರೆ, ನಾವು ಆನಿಯನ್ ಫ್ರೈ ಮಾಡಿದಂಗೆ ಅದು ಬೇಗ ಸೀದೋಗುತ್ತೆ. ಸೊ ಆ ಥರ ಮಾಡಬೇಡಿ. ಲೈಟಾಗಿ ಎಣ್ಣೆ ಬಿಸಿ ಆದರೆ ಸಾಕು. ಸೊ ಆವಾಗ ಕ್ಯಾರೆಟ್ ಹಾಕ್ಬಿಡಿ. ಹಾಕಿ ಅದಾದಮೇಲೆ ಬೀಟ್ರೂಟು ಹಾಕ್ಬಿಡಿ. ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಅದನ್ನು ಸ್ಲೋನಲ್ಲೇ ನಾವು ಮಿಕ್ಸ್ ಮಾಡ್ಕೊತಾ ಇರಬೇಕು. ಮತ್ತು ನಾವು ಇದನ್ನು ತುಂಬ ನಾವು ಬಾಯ್ಲ್ ಮಾಡಬಾರ್ದು. ಮೀಡಿಯಮ್ ಆಗಿ ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆದರೆ ಸಾಕು. ನೀವು ಅಲ್ಲಿವರೆಗೂ ನೀವು ಅದನ್ನು ಅಂದರೆ ಆಯಿಲ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಒಬ್ಬೊಬ್ಬರು ನಾನು ನೋಡಿದ್ದೀನಿ ತುಂಬ ವೀಡಿಯೋಸಲ್ಲಿ, ತುಂಬ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಆ ಕ್ಯಾರೆಟು ಬೀಟ್ರೂಟ್ ಏನಾಗುತ್ತೆ ಅದೊಂಥರ ಫ್ರೈ ಥರ ಆಗಿ ಗಟ್ಟಿ ಆಗಿಬಿಟ್ಟಿರುತ್ತೆ. ಸೊ ಅಲ್ಲಿವರೆಗೂ ಅವ್ರು ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಸೊ ನಾವು ಅಷ್ಟೊಂದು ಮಾಡೋದ್ರಿಂದ ನಾವು ತುಂಬ ಅದನ್ನು ಡೀಪ್ ಫ್ರೈ ಥರ ಮಾಡಿದ್ರೆ ಸೊ ಅದರಿಂದ ಆಮೇಲೆ ಏನೂ ಯೂಸ್ ಆಗೋಲ್ಲ. ಅದು ಒಂಥರ ಆಯಿಲಲ್ಲಿ ಸ್ಮೆಲ್ ಬಂದುಬಿಡುತ್ತೆ, ಅಂದರೆ ಕ್ಯಾರೆಟ್ ಬೀಟ್ರೂಟು ಸೀದೋಗಿರೋ ಸ್ಮೆಲ್ ಬರುತ್ತೆ. ಸೊ ನಾವು ಅಲ್ಲಿವರೆಗೂ ಮಾಡ್ಕೋಬಾರ್ದು. ನಾರ್ಮಲಾಗಿ ನಾನು 15 ಮಿನಿಟ್ಸ್ ಅಷ್ಟೇ ಅದನ್ನು ಬಾಯ್ಲ್ ಮಾಡ್ಕೊತೀನಿ. ಅದಾದಮೇಲೆ ನಾನು ಅದನ್ನು ಆಫ್ ಮಾಡಿ ಅದನ್ನು ಕೂಲಾಗಕ್ಕೆ ಬಿಡ್ತೀನಿ. ಸೊ ಮಿನಿಮಮ್ ಅಂದ್ರೂ ಒಂದು ಹಾಫ್ ಆನ್ ಅವರ್ 1 ಅವರ್ ಆಗಬೇಕು, ಅದು ಚೆನ್ನಾಗಿ ಕೂಲಾಗಬೇಕು. ಅದಾದಮೇಲೆ ನೀವೊಂದು ಸ್ಟ್ರೈನರ್ ಇಟ್ಕೊಂಡು ಸೊ ಅದನ್ನು ಸ್ಟ್ರೈನ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ವೈಟ್ ಕ್ಲಾತ್ ಇದ್ದರೆ ಸೊ ಅದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇದನ್ನೆಲ್ಲ ಹಾಕಿ ಅದನ್ನು ನಾವು ಸ್ಟ್ರೈನ್ ಮಾಡ್ಕೋಬೋದು. ಸೊ ಹೀಗೆ ಮಾಡೋದ್ರಿಂದ ಅದರಲ್ಲಿ ಸಣ್ಣದಾಗಿ ಇದಿರುತ್ತೆ. ಸೊ ಅದೆಲ್ಲ ಎಣ್ಣೆನಲ್ಲಿ ಬರೋದಿಲ್ಲ. ಸೊ ಫೈನಲಿ 100 ml ಆಯಿಲಲ್ಲಿ ಇಷ್ಟು ಆಯಿಲ್ ನಮಗೆ ಸಿಕ್ಕಿದೆ. ಸೊ ಇದ್ರ ಜೊತೆ ನೀವು ಬೇಕಾದರೆ ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕ್ಕೋಬೋದು. ಬಟ್ ನಾನು ಹಾಕ್ಕೊಂಡಿಲ್ಲ, ಯಾಕಂದರೆ ನನಗೆ ಅದು ಸೆಟ್ ಆಗೋದಿಲ್ಲ. ಸೊ ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಸೊ ನಿಮಗೆ ಬೇಕಂದರೆ ನೀವು ಹಾಕ್ಕೋಬೋದು. ಈಗ ನನ್ನ ಸ್ಕಿನ್ ನೋಡಿ, ನಂದು ಫಸ್ಟ್ ಆಫ್ ಆಲ್ ನಂದು ಆಯಿಲಿ ಸ್ಕಿನ್ನು. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನನಗಂತೂ ಒಂದು 2 ಡ್ರಾಪ್ ಸಾಕಾಗಿತ್ತು. ನಾನಿಲ್ಲಿ ಈ ವಿಡಿಯೋಗೋಸ್ಕರ ಇಷ್ಟೊಂದು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲಿ ಸ್ಕಿನ್ ಇರೋರು ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರ ಸ್ಕಿನ್ ಇನ್ನೂ ತುಂಬ ಆಯಿಲಿ ಆಗಿರುತ್ತೆ. ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಆಯಿಲಿ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು, ಬಟ್ ಕ್ವಾಂಟಿಟಿ ನಾವು ಕಡಿಮೆ ತಗೋಬೇಕು.
ತಗೊಂಡು ಚೆನ್ನಾಗಿ ಮಸಾಜ್ ಮಾಡಿ ಒಂದು 15 ಮಿನಿಟ್ಸ್ ಬಿಟ್ಟರೆ ಸಾಕು. ಅದಾದಮೇಲೆ ನೀವು ಮೈಲ್ಡ್ ಫೇಸ್ ವಾಶ್ ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಗ್ಲೋ ಸಿಗುತ್ತೆ. ಸೊ ನಾವು ಯಾವುದೇ ಒಂದು ಪ್ರಾಡಕ್ಟ್ ಆಗಲಿ ನಮಗೆ ಅದು ತಕ್ಷಣ ಅದು ನಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ನಾವು ಅದನ್ನು ಅಟ್ಲೀಸ್ಟ್ ಒಂದು 15 ಡೇಸ್ ಆದರೂ ನಾವು ಅದನ್ನು ಯೂಸ್ ಮಾಡಿ ಅದಾದಮೇಲೆ ನಾವು ವೆಯ್ಟ್ ಮಾಡಿ ನೋಡಬೇಕು ರಿಸಲ್ಟ್ ಯಾವ ಥರ ಅಂತ. ಸೊ ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನನಗೂ ಸ್ವಲ್ಪ ಚೆನ್ನಾಗೇ ಇದೆ, ಫೇಸೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಿದೆ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೊಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಾನು ನನ್ನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು. ಟೇಕ್ ಕೇರ್, ಬಾಯ್.